ಹಾಯ್ ಎಲ್ಲ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರವಾಡ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಈ ಕಡೆ ಭೂಮಿ ಅಜಿತ್ತನ್ನ ನಾಳೆ ಏನು ಹೊರಡೋದು ಅಂತ ಹೇಳಿ ನಿಗದಿ ಆಗುತ್ತೆ. ಅಜಿತ್ ಯಾವುದೇ ಕಾರಣಕ್ಕೂ ಕೂಡ ಭೂಮಿನ ನಾನು ಬಿಟ್ಟು ಹೋಗಕ್ ಸಾಧ್ಯ ಇಲ್ಲ. ಶ್ರವಣ್ ಎಷ್ಟೋ ಫೋರ್ಸ್ ಮಾಡ್ತಾರೆ, ಯಾಕೆಂದ್ರೆ ಶ್ರವಣ್ಗೆ ಎಲ್ಲೋ ಒಂದ್ ಕಡೆ ತಂದೆ ಅಲ್ವೇ ಎಷ್ಟೇ ಆದ್ರೂ ಕಾಡ್ತಾ ಇರ್ತದೆ. ಒಂಥರ ಅವಳು ಹೋಗ್ತಾ ಇರೋದನ್ನೇ ತಡ್ಕೊಳಕ್ ಆಗೋದಿಲ್ಲ, ಬಹಳ ಸಂಕಟ ಆಗುತ್ತೆ. ಅವಳು ಕೊಟ್ಟಿರೋ ಗಿಫ್ಟನ್ನು ಕೂಡ ಅಷ್ಟೇ, ಅಪ್ಪ ಅಂತ ಹೇಳಿ ಅವಳು ಎಂಬ್ರಾಯ್ಡ್ರಿ ಮಾಡ್ಕೊಟ್ಟಿರೋ ಖರ್ಚಿಪನ್ನ ಅದನ್ನು ಕೂಡ ತೆಗ್ದು ನೋಡ್ತಾಳೆ ಡ್ರೈವಿಂಗ್ ಮಾಡ್ತಾ. ಅದೆಲ್ಲೋ ಒಂದ್ ಕಡೆ ಗಾಳಿಗೆ ಹಾರೋಗ್ತದೆ. ಕೆಳಗಿಳಿದು ಓಡೋಗಿ ಅದನ್ನ ಎಲ್ಲಿ ಅದನ್ನು ಸಿಗುದಿಲ್ವೋ ಅಂತ ಹೇಳಿ ಗಾಬ್ರಿಯಾಗಿ ಹೋಗಿ ತಗೊಂಡ್ಬರ್ತಾರೆ. ಕಾಡುತ್ತೆ ಭೂಮಿ ಬಗ್ಗೆ, ಯಾಕಂದ್ರೆ ನಿಜವಾಗಿ ತಂದೆ ಅಲ್ವಾ. ಹಾಗಾಗಿ ಎಷ್ಟೇ ಆಗ್ಲಿ ಕೊಳ್ಳರಿದೆ ಇರ್ತಕ್ಕಂಥದ್ದು ಕಳ್ಳರಿತು ಅನ್ನೋ ಅಂತದ್ದನ್ನ ಅಲ್ಲಿ ಸಾಬೀತುಪಡಿಸ್ತಾ ಇರೋಂಥದ್ದು. ಎಷ್ಟು ಹೇಳಿ ನೋಡ್ತಾರೆ, ಬೇಡ ಅಜಿತ ಕರ್ಕೊಂಡು ಹೋಗ್ಬೇಡ, ಯಾಕೆಂದ್ರೆ ಹೊಸ ಜಾಗ, ಹೊಸ ಪರಿಸರ, ಹೊಸ ಜನ, ಹೇಗಿರುತ್ತೋ ಏನೋ ವ್ಯವಸ್ಥೆ ಇರೋದಿಲ್ಲ. ನೀನ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಆಮೇಲೆ ಭೂಮಿನ ಕರ್ಕೊಂಡು ಹೋಗು, ಒಳ್ಳೆ ದಿನ ನೋಡಿ ನಾವು ಕಳಿಸ್ಕೊಡೋಣ ಅಕ್ಕ ಅಂತ ಹೇಳಿದಾಗ ಅಜ್ಜಿ ಕೂಡ ಹೌದು ನಂಗೆ ಯಾಕೋ ಇದೇ ಸರಿ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಸಂಗೀತನು ಹೌದು ಭೂಮಿ ಅಜಿತ್ತು ಇಬ್ರು ಇದ್ರೆ ಮನೇಲಿ ತುಂಬ್ದಂಗಿರುತ್ತೆ, ಇಬ್ರು ಹೊರ್ಟೋಗ್ಬಿಟ್ರೆ ನಮ್ಗೆ ಮನೇಲಿ ಖಾಲಿ ಖಾಲಿ ಅನ್ಸುತ್ತೆ. ಮೂಕಣೋ ಅಜಿತ ಹಾಗೆ ಮಾಡು ಅಂದಾಗ ಭೂಮಿ ಮತ್ತೆ ನಾನು ಅಂತ ಅಂತಿದ್ದಾಗೇನೆ ಅಜಿತ್ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಭೂಮಿನ ಬಿಟ್ಟಿರೋ ಪ್ರಶ್ನೆನೇ ಇಲ್ಲ. ಯಾಕೆಂದ್ರೆ ಈ ಮನೆಯಲ್ಲಿ ನಾನು ಇದ್ದೇನೆ ಗಂಡನಾಗೆ, ಇವಳನ್ನ ಹೇಗ್ ನಡ್ಸ್ಕೊಂಡಿದೀರ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ಇನ್ನಂತದ್ರಲ್ಲಿ ನಾನಿಲ್ಲ ಅನ್ನೋದನ್ನ ಅರ್ತು ನೀವು ಸುಮ್ಮನೆ ಬಿಡ್ತೀರಾ, ಅವಳನ್ನ ಹೆಂಗ್ ನೋಡ್ಕೊಳ್ತೀರಾ, ಹೇಗ್ ಕಾಪಾಡ್ಕೊಳ್ತೀರಾ ನನಗೆ ಚೆನ್ನಾಗ್ ಗೊತ್ತಿದೆ. ಹಾಗಾಗಿ ಅವಳ ಜೀವಕ್ಕೆ ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ರಕ್ಷಣೆ ಇಲ್ಲ. ನಾನು ಎಲ್ಲಿದ್ರೆ ಭೂಮಿ ಅಲ್ಲಿ ನನ್ನ ಜೊತೆ ಇರ್ತಾಳೆ. ಪ್ರತಿಯೊಂದು ಹೆಣ್ಮಗಳಿಗೂ ಕೂಡ ಹೋದಂತ ಗಂಡನ ಮನೆ, ಹೊಸ ಪರಿಸರ, ಹೊಸ ಜನ, ಎಲ್ಲವೂ ಕೂಡ ಹೊಸದೇ, ಅಲ್ಲಿ ಹೊಂದ್ಕೊಳ್ಳೇಬೇಕು. ನನ್ ಭೂಮಿ ಇಂಥ ಜನಗಳ ಮಧ್ಯೆನೇ ಇಲ್ಲಿ ಹೊಂದ್ಕೊಂಡು ಇಷ್ಟು ಚೆನ್ನಾಗಿ ಇದ್ಲು ಅಂತ ಅಂದಾಗ ಹೊಸ ಪರಿಸರಕ್ಕೆ ಅವಳು ಹೊಂದ್ಕೊಳ್ತಾಳೆ ನನಗೆ ಚೆನ್ನಾಗ್ ಗೊತ್ತಿದೆ. ಹಾಗಾಗಿ ನನ್ನ ಹೆಂಡತಿ ಭೂಮಿ ನಾನು ಎಲ್ಲಿದ್ರೆ ಅಲ್ಲಿರ್ತಾಳೆ, ನಾನು ಭೂಮಿ ಹೊರಡ್ತೀವಿ ಅಂತ ಹೇಳಿ ಅಜಿತ್ತು ಹೊರಡ್ತಾರೆ. ಹೊರಡಾಗ ಸಂಗೀತ ಊಟ ಮಾಡೋ ಅಂತ ಹೇಳಂತಾರೆ. ಹಾಗಂದಾಗ ಇಲ್ಲಮ್ಮ ನನ್ಗೆ ಯಾಕೋ ಊಟ ಸೇರ್ತಾ ಇಲ್ಲ, ಹೋಗ್ಲಿ ಒಂದೆರಡು ದಿನ ಜೊತೆಲಿರೋ, ಹೋಗೋಣ ಎಲ್ಲಾದ್ರೂ. ಅದಕ್ಕೆ ಅಜಿತ್ ಹೇಳ್ತೀನಿ, ಇಲ್ಲಮ್ಮ ರಾಣನ್ನ ನಾನು ಅರೆಸ್ಟ್ ಮಾಡಕ್ ಆಗ್ಲಿಲ್ವಲ್ಲ, ನನ್ನ ನೋವು ನನಗೆ ಕಾಡ್ತಾ ಇದೆ. ಹಾಗಾಗಿ ನಾನು ಇಷ್ಟು ಬೇಗ ಹೋಗ್ತೀನಿ, ಅಷ್ಟು ಬೇಗ ನನ್ಗೆ ಅದ್ ಮರಿಲಿಕ್ಕೆ ಸಾಧ್ಯ, ಹೋಗ್ತೀನಮ್ಮ ನಾನು ನಾಳೆನೆ ಅಂತ ಹೇಳಿ ಹೋಗ್ತಾರೆ. ಹೋಗ್ಬೇಕಾದ್ರೆ ಹೇ ಭೂಮಿ ಬಾ, ನಿನ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳುವಂತೆ ಅಂತ ಹೇಳಿ ಮುಂದಕ್ಕೆ 2 ಹೆಜ್ಜೆ ಇಡ್ತಾರೆ. ಭೂಮಿ ಅಲ್ಲೇ ನಿಂತಿರ್ತಾಳೆ. ಮತ್ತೆ ಅಜಿತ ಬಂದ್ಬಿಟ್ಟು ನಿನ್ಗೆ ಹೇಳ್ತಾ ಇರೋದು ಬಾ ಲಗೇಜ್ ಪ್ಯಾಕ್ ಮಾಡ್ಕೊ ಮೊದ್ಲು ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾರೆ. ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಳ್ತಾರೆ. ಇನ್ನು ಹೋಗ್ತಾ ಇದಾರೆ, ಇನ್ನು ಶುಭವಾಗ್ಲಿ ಅಂತ ಹೇಳಿ ಹತ್ರದಲ್ಲಿರೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಕರ್ಕೊಂಡು ಹೋದಾಗ ಆ ದೇವಸ್ಥಾನದಲ್ಲಿ ಅಚಾನಕ್ಕಾಗಿ ಸಂಗೀತನ ಗೆಳತಿ ಬರ್ತಾರೆ. ಆ ಗೆಳತಿ ಬಂದು ಸೊಸೆಗೆ ಪೂಜೆ ಮಾಡಿಸ್ತಾ ಇರ್ತಾರೆ. ಪೂಜೆ ಮಾಡಿಸ್ಕೊಂಡು ನೀನು ಹೊರಡ್ಬೇಕು ಅಷ್ಟರಲ್ಲಿ ಬಿದ್ಬಿಡ್ತಾರೆ ಕಾಲ್ ಜಾರಿ. ತಕ್ಷಣ ಹಿಡ್ಕೊಳ್ತಾರೆ ಅಜಿತ. ಹಿಡ್ಕೊಂಡಾಗ ಅಜಿತ ಅಯ್ಯೋ ನನ್ ಗೆಳತಿ ಪೂರ್ಣಿಮಾ ಕಣೋ ಅಂತ ಹೇಳಿ ಇಬ್ರು ಮುಖಾಮುಖಿ ಹಾಕ್ತಾರೆ. ಈ ಕಡೆ ಸತ್ಯಣ್ಣ ಏನ್ ಅಂಬಲಿಸ್ತಾ ಇರ್ತಾರೆ ಸಾಕ್ಷಿಗೆ. ನೋಡಿ ನಿಜ ತಿಳ್ಕೊಳ್ಬೇಕು ಅನ್ನೋ ವ್ಯವಧಾನನೂ ಇಲ್ಲ, ಅದೇನೋ ಪ್ರಕೃತಿ ನಿಯಮನೇ ಆಗಿದ್ಯೇನೋ, ಹೌದಲ್ವಾ, ಲವ್ ಇಸ್ ಬ್ಲೈಂಡ್ ಅಂತಾರಲ್ಲ ಹಾಗೆ ಈ ಪ್ರೀತಿ ಅನ್ನೋದು ಕುರುಡಾಗ್ಬಿಟ್ಟಿದೆ. ಈ ಸತ್ಯಣ್ಣ ಅಂಬಲಿಸ್ತಾ ಇದೆ ಸಾಕ್ಷಿ ವಿಚಾರವಾಗಿ. ಆ ಸಾಕ್ಷಿ ಅಲ್ಲೇ ಅದೇ ರೋಡ್ ನಲ್ಲಿ ಬರ್ತಾಳೆ. ಸತ್ಯಣ್ಣ ಅಲ್ಲಿ ಬೈಕ್ ಮೇಲೆ ಕೂತ್ಕೊಂಡು ಏನ್ ಮಾಡುದು ನನಗೆ ನನ್ ಕೇಸ್ ಕಡೆ ಗಮನ ಕೊಡಕ್ ಕೂಡ ಆಗ್ತಾ ಇಲ್ಲ, ಇತ್ತ ಸಾಕ್ಷಿನೂ ಫೋನ್ ಎತ್ತಾ ಇಲ್ವಲ್ಲ ಅಂತ ಹೇಳಿ. ಅಷ್ಟರಲ್ಲಿ ಸರಿ ಸಾಕ್ಷಿ ಇದನ್ನೆಲ್ಲ ನೋಡ್ಬಿಟ್ಟು ಅಯ್ಯೋ ನಾಯಿ ಬಾಲ ಅಳ್ಳಾಡ್ಸ್ಕೊಂಡ್ ಬರೋ ಹಾಗೆ ಸುಂಟಿಸ್ಕೊಂಡ್ ಹಿಂಗ್ ಆಡ್ತಾ ಇದ್ದಾನೆ ಅಂತ ಹೇಳಿ ಹೊರ್ಟೋಗ್ತಾಳೆ. ಈ ಕಡೆ ಮನೆಯಲ್ಲಿ ಎಲ್ಲ ವಾತ್ಸಲ್ಯ ಕಾಲೋನಿ ಜನ ಎಲ್ಲ ಅಲ್ಲಿ ಅವರ ಊದೋಡ್ತಲ್ಲಿ ಕೂತಿರ್ತಾರೆ, ಡೇರೆ ಹಾಕಿರ್ತಾರಲ್ಲ ಅಲ್ಲಿ ಕೂತ್ಕೊಂಡಿರ್ತಾರೆ. ಕೂತ್ಕೊಂಡಿರ್ಬೇಕಾದ್ರೆ ಅಜಿತ್ ಕೂಡ ಮಾತಾಡ್ತಾ ಕೂತ್ಕೊಳ್ತಾರೆ. ಕೂತ್ಕೊಂಡಿದ್ದು ಸತ್ಯಣ್ಣ ಏನಂತ ಸಾರಿ ಸದಾನಂದ್ ಹೇಳ್ತಾರೆ, ಸಾಹೇಬ್ರ ನಾವೊಂದ್ ನಿರ್ಧಾರಕ್ಕೆ ಬಂದೀವ್ರಿ. ಅಜಿತ್ ಕೇಳ್ತಾನೆ ಏನ್ ನಿರ್ಧಾರಕ್ಕೆ ಬಂದಿದ್ದೀರಿ? ಅದಕ್ಕೆ ಸದಾನಂದ ಹೇಳ್ತಾರೆ ಏನಿಲ್ರಿ, ನಾವು ಇಲ್ಲಿವರೆಗೂ ನಾವು ನಿಮಗ್ ತೊಂದರೆ ಕೊಟ್ಟಿದ್ ಸಾಕ್ರಿ, ನಾವು ಕೊಟ್ಟಿರೋ ತೊಂದರೆಯಿಂದ ಅಲ್ಲೇನ್ರಿ ನಿಮ್ಗೆ ಟ್ರಾನ್ಸ್ಫರ್ ಆಗಿದ್ದು. ಹಾಗಾಗಿ ನಾವು ಈ ವಾತ್ಸಲ್ಯ ಕಾಲೋನಿ ಲಕ್ಷ್ಮಿ ಅಕ್ಕನ ಮನೆ ಒಂದ್ ಬಿಟ್ರೆ ಇನ್ನೆಲ್ರದ್ದು ಸ್ವಂತ ಅಲ್ಲೇನ್ರಿ, ಆ ಮನೆಗಳನ್ನೆಲ್ಲ ಆ ರಾಣಾಗ್ ಬರ್ಕೊಟ್ಬಿಟ್ಟು ನಾವೆಲ್ಲಾದ್ರೂ ಬೇರೆ ಕಡೆ ಹೋಗಿರ್ತೀವ್ರಿ. ಇನ್ನೊಬ್ರು ಜೊತೆಗೂಡಿಸ್ತಾರೆ, ಹೌದ್ ಸರ್
ಯಾಕೆಂದ್ರೆ ಶ್ರೀಮಂತರು ಬಡವ್ರ ಮೇಲೆ ತುಳ್ಕೊಂಡು ನಡೆಯೋದೇ ಅವ್ರಿಗೆ ಅಭ್ಯಾಸ ಆಗೋಗಿದೆ ಸರ್. ನಮ್ಮನ್ನೆಲ್ಲಿ ಸರ್ ಬದುಕೋಕ್ ಬಿಡ್ತಾರೆ? ಎಲ್ಲ ಇದೇ ತರ ಎಲ್ಲಾ ಕಡೆನೂ. ಹಾಗಾಗಿ ಬಿಡಿ ಸರ್, ನಮ್ಮ ಮನೆ ಬರ ಇದ್ದಂಗಾಗತ್ತೆ. ಅದಕ್ಕೆ ಅಜಿತ್ ಹೇಳ್ತಾರೆ, ಸತ್ಯಣ್ಣ, ಸದಾನಂದ್, ನೀವು ನೋಡಿ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಯೋಚನೆ ಮಾಡಿ, ಚಿಕ್ಕ ಮಕ್ಳಂಗೆ ಯೋಚನೆ ಮಾಡ್ಬಿಡಿ. ನೀವು ಈ ರೀತಿ ಬಗ್ಗೋಕೆನ ನಾನು ಭೂಮಿ ಇಷ್ಟೆಲ್ಲ ಹೋರಾಟ ಮಾಡಿದ್ದು ಹೇಳಿ? ಯಾವುದೇ ಕಾರಣಕ್ಕೂ ನೀವು ನಾನು ಯಾವುದೇ ಮೂಲೆನಲ್ಲಿರ್ಲಿ, ನಾನು ಅಷ್ಟು ಸುಲಭಕ್ಕೆ ಕೇಸ್ ಬಿಡೋಣಲ್ಲ. ನಾನು ರಾಣನ ಹೆಂಗ್ ಬಲಿ ಹಾಕ್ಬೇಕು ನನಗೆ ಗೊತ್ತಿದೆ ನನಗೆ, ಆಯ್ತಲ್ಲ? ನೀವು ಎದುರುಬೇಡಿ, ಎದುರದಂಗೆ ಈ ಮನೆನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ನಿಮ್ಗೆ ಬೇರೆ ವ್ಯವಸ್ಥೆನೂ ಕೂಡ ಮಾಡಿದೀನಿ. ನನ್ನ ಸ್ನೇಹಿತ ಒಬ್ಬ ಪೊಲೀಸ್ ಅಧಿಕಾರಿ, ಆತಂದು ದೂರದು ಊರಿನ ಹೊರಗಡೆ ತೋಟದ ಮನೆ ಇದೆ. ಆ ತೋಟದ ಮನೆಯಲ್ಲಿ ನೀವೆಲ್ರಿಗೂ ಕೂಡ ಇರೋಕೆ ಅವಕಾಶ ಮಾಡ್ಕೊಟ್ಟಿದ್ದೀನಿ. ಜೊತೆಗೆ ಪೊಲೀಸ್ ಆಫೀಸರ್ ಆಸ್ತಿ ಅಂತ ಅಂದಾಗ ಯಾರು ಬರೋ ಧೈರ್ಯನೂ ಕೂಡ ಮಾಡೋದಿಲ್ಲ. ನನ್ನ ಗೆಳೆಯನ್ಗೆಲ್ಲ ವಿವರಿಸಿ ಹೇಳಿದ್ದೇನೆ, ನೀವು ಹೆದರ್ಕೋಬೇಡಿ, ಅಲ್ಲಿರ್ಬೋದು ಅಂತ ಹೇಳ್ತಾರೆ. ಇಲ್ಲಿ ದೇವಯಾನಿ ಮತ್ತೆ ಇವಳು ಅಶ್ವಿನಿ ಇಬ್ರು ಖುಷಿ ಪಟ್ಟಿರ್ತಾರೆ, ಹೇಗೂ ಸಾಲ್ವ್ ಆಯ್ತಲ್ಲ ಅಂತೇಳಿ. ಆದ್ರೆ ಅದಕ್ಕೊಂದು ಪರಿಹಾರನ ಯಾವಾಗ ಅಜಿತ್ ಕೊಡ್ತಾನೋ ಆಗ ಇಬ್ರಿಗೂ ಕೂಡ ಅಲ್ಲಿ ಜಂಗಾಬಲಿ ಹುಡುಗೋಗ್ತದೆ. ಏನೋ ಒಂದು ಪರಿಹಾರ ಕೊಟ್ಬಿಡ್ತಾನಲ್ಲ, ಹೆಂಗೋ ತೊಲಗ್ತಾ ಇದ್ರೆ ಎಲ್ಲ ಸಿಕ್ಬಿಡ್ತದೆ, ನಮ್ ಸಮಸ್ಯೆ ಎಲ್ಲ ಬಗೆಹರಿತು ಅಂತ ಹೇಳಿ. ಈ ಕಡೆ ಸತ್ಯಣ್ಣ ಫೋನ್ ಮಾಡ್ತಾನೆ ಇದ್ದಕ್ಕಿದ್ದಂಗೆ ಸಾಕ್ಷಿ ರಾಣ ಫೋನ್ ರಿಸೀವ್ ಮಾಡ್ಬಿಡ್ತಾನೆ. ಇವಳು ಸಾಕ್ಷಿ, ಯಾಕಪ್ಪ ರಿಸೀವ್ ಮಾಡಿದ್ರಿ ಅಂತ ಅಂತಾಳೆ. ಹಂಗ ಅಂದ್ಬಿಟ್ಟು ಫೋನ್ ಅವ್ನ್ ರಾಣ ಲೌಡ್ ಸ್ಪೀಕರ್ ಇಡು ಅಂತ ಲೌಡ್ ಸ್ಪೀಕರ್ ಇಟ್ಕೊಡ್ತಾನೆ. ಅದಕ್ಕೆ ಸತ್ಯಣ್ಣ, ನೋಡಿ, ಯಾವುದೇ ಕಾರಣಕ್ಕೂ ನನ್ನ ಜೊತೆ ಮಾತಾಡದೆ ಇರಬಾರ್ದು ನೀವು. ನಾನೇನು ಬಾಯಿ ತಪ್ಪಿ ನಾನು ಆಗ ಅಂದ್ಬಿಟ್ಟೆ, ನಾನು ಇನ್ನೊಂದ್ಸಲ ನಿಮ್ಮನ್ನ ಹಾಗೆಲ್ಲ ಅನ್ನೋದಿಲ್ಲ ಅಂತ ಹೇಳಿ ಅಂದಾಗ, ಇವಳು ಸಾಕ್ಷಿ, ನಿಂದು ಕೂಡ ನೀವು ನನ್ನ ಅನುಮಾನಿಸಲ್ಲ ಅಂತ ಮಾತು ಕೊಡಿ ಅಂತ ಹೇಳಿ ಅಂತಾಳೆ. ಸರಿ, ಅಷ್ಟಕ್ಕೆ ಸುಮ್ಮನೆ ಆಗ್ತಾರೆ. ಇಲ್ಲಿ ಈ ಕಡೆ ದೇವಯಾನಿ ಹೇಗಾದ್ರೂ ಮಾಡಿ ಅಂತೂ ಅಜಿತ್ನ ಭೂಮಿನ ಬೇರೆಯಾಗಿ ಮಾಡ್ಬೇಕು, ನನ್ನ ಮಗಳನ್ನ ಕರ್ಸ್ಕೊಂಡು ನಾನು ಮದ್ವೆ ಮಾಡಿ ಮುಗಿಸ್ಬಿಟ್ರೆ ಅಲ್ಲಿಗೆ ನೆಮ್ಮದಿ, ಈ ಭೂಮಿ ಚಾಪ್ಟರ್ನ ಕ್ಲೋಸ್ ಮಾಡ್ಬೇಕು. ಈ ಕಡೆ ಅಶ್ವಿನಿನ ಅದನ್ನೇ ಯೋಚನೆ ಮಾಡ್ತಾಳೆ. ಅಲ್ಲ, ಅಜಿತ್ ಮತ್ತೆ ಭೂಮಿ ಜೊತೆನಲ್ಲಿ ಹೋಗ್ಬಿಟ್ರೆ ಇನ್ನ ಇದೆಯಾ, ನಾನ್ ಮದ್ವೆ ಆಗಿ ಆಸ್ತಿ ಉಳಿಯೋಕ್ ಆಗೋದೇ ಇಲ್ಲ, ಹೇಗಾದ್ರೂ ಮಾಡಿ ಇವ್ರಿಬ್ರು ಬೇರೆ ಮಾಡ್ಬೇಕು ಅಂತ ಹೇಳಿ ದೇವಯಾನಿ ಜೊತೆ ಅದನ್ನೇ ಮಾತಾಡ್ತಾರೆ. ಅಲ್ಲ ಮೇಡಮ್, ಇಲ್ಲಿ ಯಾವಾಗ್ಲೂ ಅಂಟ್ಕೊಂಡಿರ್ತಿದ್ರು, ಇನ್ನು ಅಲ್ಲಿ ಇಬ್ಬರೇ ಇರ್ತಾರೆ, ಯಾರು ಇರಲ್ಲ ಇವ್ರಿಗೆ ಅಡ್ಡಿಪಡಿಸೋಕೆ. ಇನ್ನಿಬ್ರು ಜೊತೆಯಾಗಿ ಅಂತೂ ಒಂದ್ ಮಗುನು ಎತ್ಕೊಂಡ್ ಬಂದ್ಬಿಡ್ತಾಳೆ. ಆ ಮಗು ಇವ್ರಿಬ್ರು ಪ್ರೀತಿಗೆ ಆಧಾರವಾಗಿ ಕೊಂಡಿಯಾಗಿ ಇನ್ನೂ ಬೆಸತ್ಕೊಳ್ತದೆ ಹೆಚ್ಚಾಗಿ. ನಾವೆಲ್ಲಿ ಬಿಡ್ಸೋಕ್ ಸಾಧ್ಯ ಆಗತ್ತೆ ಹೇಳಿ ಅಂತ ಅಂದಾಗ, ಅದಕ್ಕೆ ಇವಳು ದೇವಯಾನಿ, ಹೌದಲ್ವಾ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ವಲ್ಲ, ಮತ್ತೆ ಏನ್ ಮಾಡೋದು? ಅದಕ್ಕೆ ಅಶ್ವಿನಿ ಹೇಳ್ತಾಳೆ, ಟ್ರಾನ್ಸ್ಫರ್ ಅಂತೂ ಕ್ಯಾನ್ಸಲ್ ಮಾಡ್ಸೋಕ್ಕಾಗಲ್ಲ, ಆದ್ರೆ ಭೂಮಿನ ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು. ನೀವ್ ಹೇಗೂ ಸಾಕ್ಷಿಗೆ ಮಾತು ಕೊಟ್ಟಿದಿರಲ್ವಾ, ಬೇರೆ ಕಳಿಸ್ತೀನಿ, ಭೂಮಿನ ಉಳಿಸ್ಕೊಡ್ತೀನಿ ಅಂತ ಹೇಳಿ. ಅದಕ್ಕೆ ದೇವಿ ಏನಂತಾಳೆ, ಅದು ಹೇಳ್ದಷ್ಟು ಸುಲಭ ಅಲ್ಲ. ಅವನು ಅಜಿತ್ನ ಒಬ್ಬನ್ನೇ ಕಳ್ಸಕ್ ಆಗತ್ತೆ ಅಂತ ತಿಳ್ಕೊಂಡಿದೀಯಾ? ಅಷ್ಟು ಸುಲಭ ಸಾಧ್ಯ ಅಲ್ಲ. ಅದಕ್ಕೆ ಅಶ್ವಿನಿ ಹೇಳ್ತಾಳೆ, ಏನಿಲ್ಲ ಮೇಡಮ್, ಒಂದ್ ಕೆಲ್ಸ ಮಾಡೋಣ, ಹೇಗಾದ್ರೂ ಮಾಡಿ ಇದನ್ನ ಶ್ರವಣ್ಗೆ ಮಗಳನ್ನ ಸೆಂಟಿಮೆಂಟ್ ಅವನಿಗೆ ಕಾಡ್ತಾ ಇದೆ, ಹಾಗಾಗಿ ಅವನ್ ಮುಖ್ಯನೇ ಹೇಳ್ಸೋಣ. ಅದಕ್ಕೆ ದೇವಿಯನ್ನು, ಹೌದು, ಅವನಿಗೂ ಸ್ವಲ್ಪ ಇಷ್ಟ ಆಗ್ಲಿ ಮಗಳಲ್ವಾ, ಅವನಿಗೆ ಸ್ವಲ್ಪ ಕಾಡ್ತದೆ ಅವಳ ಬಗ್ಗೆ, ಹಾಗೆ ಮಾಡೋಣ ಬಿಡು, ಅವನ ಜೊತೆನೆ ಹೇಳ್ಸೋಣ ಅಂತಾರೆ. ಆದ್ರೆ ಇಲ್ಲಿ ಶ್ರವಣ್ ಹೇಳೋದು ಕೂಡ ಫಲಿಸೋದಿಲ್ಲ. ಇವರಿಬ್ರು ಅಜಿತ್ ಅಂತೂ ಯಾವುದೇ ಕಾರಣಕ್ಕೂ ಭೂಮಿನ ಬಿಟ್ಟಿರೋಕ್ ಸಾಧ್ಯನೇ ಇಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದಾಗಿದೆ. ಇನ್ನು ಅಜಿತ್ ನಿರ್ಧಾರ ಮಾಡಿದ್ಮೇಲೆ ಯಾರು ಕೂಡ ಬದಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಜಿತ್ ಭೂಮಿನ ಕರ್ಕೊಂಡು ಓಡೋ ಅಂತ ಸಿದ್ಧತೆಗಳನ್ನೆಲ್ಲವನ್ನೂ ಕೂಡ ಮಾಡ್ಕೊಂಡು ಕೊನೆಯದಾಗಿ ದೇವಸ್ಥಾನಕ್ಕೆ ಬಂದು ಆ ದೇವಿಯ ಆಶೀರ್ವಾದವನ್ನ ಪಡ್ಕೊಂಡು ಓಡೋಕೆ ಹಣಿ ಹಾಕ್ತಾರೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.